ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ ಇದೀಗ ಪೊಲೀಸರ ವಶದಲ್ಲಿದೆ. ವಿಚಾರಣೆಯನ್ನ ಎದುರಿಸಿದ್ದಾರೆ. ನಿನ್ನೆ ಇಡೀ ದಿನ ನಡೆದಂತಹ ಘಟನೆ ಏನು ಮತ್ತು ಇವತ್ತಾಗಬಹುದಾದಂತಹ ಬೆಳವಣಿಗೆಗಳೇನು ಇವೆಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಬುದ್ಧಿ ಹೇಳಿ ಕಳಿಸಬಹುದಾದ ವಿಚಾರಕ್ಕೆ ಕಂಬಿ ಹಿಂದೆ ದರ್ಶನ್ ಗ್ಯಾಂಗ್. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕಿಡ್ನಾಪ್ ಮಾಡಿ ಕರೆತಂದು ಇಲ್ಲಿ ಮರ್ಡರ್ ಮಾಡಿದ ಕೇಸ್ಗೆ ಸಂಬಂಧಪಟ್ಟಂತೆ ಲಾಕಪ್ನಲ್ಲಿ ಇದೀಗ ಕೆಡಿ ಗ್ಯಾಂಗ್ ಇದೆ, ಅಂದರೆ ದರ್ಶನ್ ಗ್ಯಾಂಗ್ ಇದೆ. ಪೊಲೀಸ್ ಲಾಕಪ್ನಲ್ಲಿ 2 ದಿನವನ್ನು ಕಳೆದಿದ್ದಾರೆ ದರ್ಶನ್ ಆ್ಯಂಡ್ ಗ್ಯಾಂಗ್. ದರ್ಶನ್ಗೆ ಸಂಕಷ್ಟಕ್ಕೆ ಅದೊಂದು ಕ್ಷಣದ ಕ್ರೌರ್ಯ ಸಂಕಷ್ಟಕ್ಕೆ ತಳ್ಳಿದೆ. 2 ರಾತ್ರಿ ಇಡೀ ಗ್ಯಾಂಗ್ ಇದೀಗ ಸ್ಟೇಷನ್ನಲ್ಲೇ ಕಳೆಯುವಂತಹ ಪರಿಸ್ಥಿತಿ. ಇವತ್ತು ಆರೋಪಿಗಳನ್ನು ಮತ್ತೆ ವಿಚಾರಣೆಯನ್ನು ಮುಂದುವರಿಸ್ತಾರೆ ಪೊಲೀಸರು. 4 ಆರೋಪಿಗಳನ್ನು ಚಿತ್ರದುರ್ಗಕ್ಕೆ ಕರೆದುಕೊಂಡು ಹೋಗಿ ಸ್ಥಳ ಮಹಾಜರು ಮಾಡ್ತಾರೆ. ಯಾರು ಕಿಡ್ನಾಪ್ ಮಾಡ್ಕೊಂಡು ಬಂದರು, ಈ ಒಂದು ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಹುಡುಗಿ ರೀತಿಯಲ್ಲಿ ಮೆಸೇಜ್ ಮಾಡಿಕೊಂಡು ಅಲ್ಲಿಂದ ಕರೆದುಕೊ ಬಂದ್ರಲ್ಲ, ಆ ಆರೋಪಿಗಳನ್ನು ಒಂದು 4 ಜನ ಅಂತೆ ಅವರು, ಅಲ್ಲಿನ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಸೇರಿದಂತೆ ಇನ್ನೊಂದು 3 ಜನ, ಇವರೆಲ್ಲರೂ ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗಿ ಸ್ಪಾಟ್ ಮಹಾಜರು ಮಾಡ್ತಾರೆ. ಮೆಡಿಕಲ್ ಆಗಿರ್ಬೋದು, ಮನೆಯಿಂದ ಕರ್ಕೊಂಡು ಹೋದ್ರಾ, ಎಲ್ಲಿಂದ ಕರ್ಕೊಬಂದ್ರಿ, ನೀವು ಹೇಗೆ ಕರ್ಕೊಬಂದ್ರಿ, ಯಾವ ದಾರಿ ಮುಖಾಂತರ ಕರ್ಕೊಬಂದ್ರಿ, ಏನು ಹೇಳಿ ಕರ್ಕೊಬಂದ್ರಿ, ಇವೆಲ್ಲ ಸ್ಥಳ ಮಹಾಜರನ್ನ ಚಿತ್ರದುರ್ಗದಲ್ಲೂ ಕೂಡ ಇವತ್ತು ನಡೆಸೋ ಸಾಧ್ಯತೆ ಇದೆ. ನೆನ್ನೆ ಸ್ಥಳ ಮಹಾಜರು ತಡರಾತ್ರಿವರೆಗೂ ಕೂಡ ನಡೆದಿದೆ. ಊಟ ಮುಗಿಸಿದ ಬಳಿಕವೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಅಥವಾ ವಿಚಾರಣೆಯನ್ನ ಮಾಡಿದ್ದಾರೆ ಪೊಲೀಸರು. ಮಹಾಜರು ಪ್ರಕ್ರಿಯೆ ಬಳಿಕ ತಡರಾತ್ರಿವರೆಗೂ ತನಿಖೆಯನ್ನ ಎದುರಿಸಿದ ಇಡೀ ಟೀಮ್. ಊಟ ಆದ್ಮೇಲೂ ಕೂಡ ವಿಚಾರಣೆಯನ್ನ ಮುಂದುವರಿಸಿದಾರಂತೆ. ನಿನ್ನೆ ರಾತ್ರಿ ಆರೋಪಿಗಳಿಗೆ ಅನ್ನ ಸಾಂಬಾರು ಊಟ ಕೊಟ್ಟಿದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್ ಮುಂದಿಟ್ಕೊಂಡು ಆರೋಪಿಗಳನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. CCTV ಫುಟೇಜ್ ಆಗಿರ್ಬೋದು, CDR ಆಗಿರ್ಬೋದು, ಟವರ್ ಡಂಪ್ ಆಗಿರ್ಬೋದು, ಇವೆಲ್ಲವನ್ನ ಮುಂದಿಟ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ತೀವ್ರ ವಿಚಾರಣೆ ಬಳಿಕವೂ ಕೂಡ ನಂಗೇನು ಗೊತ್ತಿಲ್ಲ ಅನ್ನೋದಷ್ಟೇ ದರ್ಶನ್ ಉತ್ತರ ಆಗಿದೆಯಂತೆ. ಮೊದಲನೇ ದಿನ ನಿದ್ರೆಗೆ ಜಾರಿದ್ರು ಎಲ್ಲರೂ ಕೂಡ, ಬಟ್ ನೆನ್ನೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು, ಇನ್ನು ಸ್ವಲ್ಪ ಹೊತ್ತು ಎಚ್ಚರಗೊಳ್ಳೋದು, ಹೀಗಿತ್ತಂತೆ ಇವರ ಪರಿಸ್ಥಿತಿ. ಸೊ ಪೊಲೀಸ್ ಕಸ್ಟಡಿಯಲ್ಲಿ ದರ್ಶನ್ ಟೀಮ್ ಹೇಗಿತ್ತು, ವಿಚಾರಣೆಯನ್ನು ಹೇಗೆ ಎದುರಿಸಿದ್ರು, ಹೊಟ್ಟೆ ತುಂಬ ತಿಂದು ಕಣ್ ತುಂಬ ನಿದ್ರೆ ಮಾಡಿದ್ರೆ ಅಥವಾ ಅರ್ಧ ನಿದ್ರೆಯ ಚಿಂತೆಗೆ ತಳ್ತಾ ಇದೆಯಾ ಇವರಿಗೆ ಈ ಪ್ರಕರಣ, ಇವೆಲ್ಲವನ್ನು ನೋಡ್ತಾ ಹೋಗೋಣ. ಸೊ ತೀವ್ರವಾಗಿ ವಿಚಾರಣೆಯನ್ನು ನಡೆಸಿ ಆರೋಪಿಗಳಿಂದ ಮತ್ತಷ್ಟು ಮಾಹಿತಿ ಕಲೆ ಹಾಕುವಂತಹ ಪ್ರಕರಣ ನಿನ್ನೆಯಿಂದ ಆರಂಭ ಆಗಿದೆ. ಆ್ಯಕ್ಚುಲಿ ತನಿಖೆ ಶುರುವಾಗಿದ್ದೆ ನಿನ್ನೆಯಿಂದ. ಮೊನ್ನೆ ಎಲ್ಲ ಅವ್ರನ್ನ ಅರೆಸ್ಟ್ ಮಾಡ್ಕೊಬರೋದಾಯಿತು. ಯಾರ್ಯಾರು ಈಗ ನೋಡಿದ್ರೆ ಇನ್ನೂ ಒಂದು 4 ಜನ ನಾಪತ್ತೆ ಅಂತೆ. ಒಟ್ಟು 17 ಜನ, 13 ಜನ ಅಲ್ಲ 17 ಜನ, ಇನ್ನೂ 3 ಪೊಲೀಸರು ತಲಾಶ್ ನಡೆಸ್ತಾ ಇದ್ದಾರೆ ಅಂತ ಸುದ್ದಿ. ಇದರ ನಡುವೆ ಮೆಡಿಕಲ್ ಟೆಸ್ಟ್ ಆಯಿತು ಅವತ್ತು ಫಸ್ಟಿನ ದಿನ, ಮೊದಲನೇ ದಿನ. ಅದಾದಮೇಲೆ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿದ್ರು, 6 ದಿನ ಕಸ್ಟಡಿ ಕೊಟ್ಟು ಕಳಿಸಿದ್ರು. ನಿನ್ನೆಯಿಂದ ಆ್ಯಕ್ಚುಲಾಗಿ ತನಿಖೆ ಆರಂಭ ಆಗಿರೋದು. ಸ್ಥಳ ಮಹಜರು ಶುರು ಆಯಿತು. ಇವತ್ತು 3ನೇ ದಿನ. ಇವತ್ತು ಇನ್ನೇನೆಲ್ಲ ಆಗುತ್ತೆ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ, ಚಿತ್ರದುರ್ಗ ಕರ್ಕೊಂಡು ಹೋಗ್ಬೋದು ಅನ್ನೋ ಮಾಹಿತಿ ಇದೆ. ಆ 4 ಜನರನ್ನ ಯಾರೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಅಲ್ಲಿಂದ ಕರ್ಕೊಬಂದ್ರು ರೇಣುಕಾಸ್ವಾಮಿಯನ್ನ, ಇವತ್ತು ಅಲ್ಲಿಂದೆಲ್ಲ ಅವೆಲ್ಲ ಮಾಹಿತಿ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಸದ್ಯಕ್ಕೆ ಇನ್ನೂ ವಿಚಾರಣೆ ಆಗಿಲ್ಲ ಇವತ್ತಿಂದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಶುರು ಮಾಡ್ತಾರೆ. ಮೊದಲಿಗೆ ಒಂದು ಮೆಡಿಕಲ್ ಟೆಸ್ಟ್, ಸಿಂಪಲ್ ಆಗಿ BP ಶುಗರ್ ಎಲ್ಲ ನಾರ್ಮಲ್ ಇದೆಯಾ ಅಂತ ಟೆಸ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಮತ್ತೆ ಅಗೇನ್ ಸ್ಪಾಟ್ ಮಹಾಜರು ಅಥವಾ ಸ್ಥಳ ಮಹಾಜರು ನಿನ್ನೆ ಶೆಡ್ಡಿಗೆ ಕರ್ಕೊಂಡು ಹೋಗಿದ್ರು. ಪವಿತ್ರ ಗೌಡ, ದರ್ಶನ್ ಒಂದು ಕಡೆ ನಿಂತಿದ್ರೆ, ಮತ್ತೊಂದು ಕಡೆ ಉಳಿದಂತಹ ಆರೋಪಿಗಳನ್ನು ಕೂಡ ಕರ್ಕೊಂಡು ಹೋಗಿದ್ರು. ಇವತ್ತು ಕೂಡ ಅದು ಮುಂದುವರಿಯುತ್ತೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ನಿನ್ನೆ ಇಡೀ ದಿನದ ಒಂದು ಬೆಳವಣಿಗೆ ಏನೆಲ್ಲ ಆಯಿತು, ಅದರ ಜೊತೆಗೆ ಇವತ್ತು ಏನೆಲ್ಲ ಆಗುವ ಸಾಧ್ಯತೆ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ನರಸಿಂಹಮೂರ್ತಿ. ವಿದ್ಯಾ, ಈಗಾಗಲೇ ಕಳೆದ 2 ದಿನಗಳಿಂದ ದರ್ಶನ್ ಮತ್ತೆ ಅವರ ಸಹಚರರು ಎನ್ನಲಾದಂತಹ ವ್ಯಕ್ತಿಗಳನ್ನ ಇದೀಗ ಪೊಲೀಸರು ಜ್ಞಾನಭಾರತಿ ಮತ್ತೆ ಈ ಅಕ್ಕಪಕ್ಕದ ಅನ್ನಪೂರ್ಣೇಶ್ವರಿ ನಗರ ಎಲ್ಲಾ ಪೊಲೀಸರು ಕೂಡ ಒಟ್ಟಾರೆಯಾಗಿ ವಿಚಾರಣೆಯನ್ನ ನಡೆಸ್ತಿದ್ದಾರೆ. ಕಳೆದ 2 ದಿನಗಳಿಂದ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿಟ್ಟು ವಿಚಾರಣೆಗೆ ಒಳಪಡಿಸ್ತಿದ್ದಾರೆ. ನಿನ್ನೆ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ ಎಲ್ಲಾ ಆರೋಪಿಗಳನ್ನ ಸ್ಪಾಟ್ ಮಹಾಜರ್ಗೆ ಕರೆದೊಯ್ಯಲಾಗಿತ್ತು. RR ನಗರದ ಜಯಣ್ಣ ಅವರಿಗೆ ಸೇರಿದೆ ಎನ್ನಲಾದಂತಹ ಆ ಒಂದು ಗೋಡೌನ್ ಏನಿತ್ತು, ಶೆಡ್ ಏನಿತ್ತು, ಆ ಶೆಡ್ಗೆ ಕರೆದೊಯ್ದು ಸ್ಪಾಟ್ ಮಹಾಜರ್ ಪ್ರಕ್ರಿಯೆಯನ್ನ ಮುಗಿಸಿದ್ದಾರೆ. ಮೊದಲಿಗೆ ಈತನನ್ನ ಅಂದ್ರೆ ರೇಣುಕಾಸ್ವಾಮಿಯನ್ನ
ಚಿತ್ರದುರ್ಗದಿಂದ ಕರೆತಂದು ಆ ಶೆಡ್ನಲ್ಲಿ ಇಡ್ಲಾಗಿತ್ತು. ಶೆಡ್ನಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ಸಾಕಷ್ಟು ಚಿತ್ರಹಿಂಸೆಯನ್ನು ಕೊಟ್ಟು ಮನಸೋ ಇಚ್ಛೆ ಹಲ್ಲೆಯನ್ನು ನಡೆಸಿ ಕೊಲೆಯನ್ನ ಮಾಡಲಾಗಿತ್ತು. ಆ ಕೊಲೆ ನಡೆದಂತಹ ಜಾಗದಲ್ಲಿ ಸ್ಪಾಟ್ ಮಾಜರ್ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಮುಗಿಸಲಾಗಿದೆ. ಅಂದ್ರೆ ಮೊದಲಿಗೆ ಹೊಡೆದಂಥವ್ರು ಯಾರು, ಆಗ ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಹೇಗೆ ಕುಳಿತಿದ್ರು, ಮತ್ತೆ ಅವರು ಸತ್ತ ನಂತರ ಅವರ ಮೃತದೇಹ ಯಾವ ದಿಕ್ಕಿನಲ್ಲಿತ್ತು, ಅವರ ತಲೆ ಭಾಗ, ಕೈ ಭಾಗ, ಕಾಲುಗಳು ಯಾವ ದಿಕ್ಕಿನಲ್ಲಿದ್ವು, ಯಾರ್ಯಾರು ಎಲ್ಲೆಲ್ಲ ಹಲ್ಲೆಯನ್ನ ನಡೆಸಿದ್ರು, ಮತ್ತೆ ಇವರು ಕೊಲೆ ಮಾಡೋದಕ್ಕೆ ಬಳಸಿದಂತಹ ರಾಡ್ಗಳು ಯಾವುವು, ಇವೆಲ್ಲವನ್ನ ಕೂಡ FSL ವರದಿ ತಜ್ಞರು ಕೂಡ ಅಲ್ಲಿ ನಮೂದನ್ನ ಮಾಡಿದ್ದಾರೆ. ಹೀಗಾಗಿ ಇಡೀ ದಿನ ನಿನ್ನೆ ಈ ಸ್ಪಾಟ್ ಮಾಜರ್ ಪ್ರಕ್ರಿಯೆ ಏನಿದೆ ಇದು ಮುಕ್ತಾಯವಾಗಿದೆ. ಮತ್ತೆ ಇವತ್ತು ಸ್ಟೇಟ್ಮೆಂಟ್ಸ್ ಅನ್ನ ಅಧಿಕಾರಿಗಳ ಸ್ಟೇಟ್ಮೆಂಟ್ಸ್ ಪಡೆಯೋದಕ್ಕೆ ಇವತ್ತು ಪ್ರಯತ್ನವನ್ನ ಪಡ್ತಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇದಲ್ಲದೆ ಕೆಲವರು ಈಗಾಗಲೇ ಚಿತ್ರದುರ್ಗದ ರಾಘವೇಂದ್ರ ಅನ್ನುವ ವ್ಯಕ್ತಿ ತನ್ನ ಸಹಚರರ ಜೊತೆ ಈ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಇವತ್ತು ಚಿತ್ರದುರ್ಗಕ್ಕೆ 4ವರನ್ನ ಕರೆದೊಯ್ದು ಸ್ಪಾಟ್ ಮಾಜರ್ ಅನ್ನ ನಡೆಸೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಬಹುತೇಕ ಪವಿತ್ರ ಗೌಡ ಮತ್ತೆ ಈ ಪ್ರಕರಣದ ದರ್ಶನ್ ಈ ಇಬ್ಬರ ಒಂದು ಸ್ಪಾಟ್ ಮಾಜರ್ ಪ್ರಕ್ರಿಯೆ ಏನಿದೆ ಇದು ಸಂಪೂರ್ಣವಾಗಿ ಮುಗಿದಿದೆ ಅಂತಾನೆ ಹೇಳ್ಬಹುದು. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಓಕೆ, ಇದು ನಿನ್ನೆ ಏನೆಲ್ಲ ಆಯಿತು, ಇವತ್ತು ಏನೆಲ್ಲ ಆಗುವ ಸಾಧ್ಯತೆ ಇದೆ, ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಿ.